ನಮಸ್ಕಾರ. ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರಿಗಾಗಲೇ ಕುಸುಮ ಅವರು ಕರೆ ಮಾಡಿದ್ದಾರೆ. ಕುಸುಮ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಡಾಕ್ಟರ್ ಚಂದ್ರಿಕಾ ಇದ್ದಾರೆ. ಹಲೋ. ಹಲೋ, ಹೇಳಿ ಕುಸುಮ ಅವರೇ. ಹಲೋ ಮೇಡಮ್, ನನಗೆ ಇದು ಡಯಾಬಿಟಿಕ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. 7 ಮಂತ್ಸ್ ಇವಾಗ ನನಗೆ. ಓಕೆ. ಫಾಸ್ಟಿಂಗ್ ಅಲ್ಲಿ 110 ಇದೆ ಮೇಡಮ್. ಫಾಸ್ಟಿಂಗ್ 110 ಮತ್ತೆ ಫಸ್ಟ್ ರೌಂಡ್ ಅಲ್ಲಿ 233 ಇದೆ. ಓಕೆ. ಸೆಕೆಂಡ್ ರೌಂಡ್ ಅಲ್ಲಿ 123, ಮತ್ತೆ ಥರ್ಡ್ ರೌಂಡ್ ಅಲ್ಲಿ 62 ಇದೆ. ಮತ್ತೆ ಅವರು ಮೇಡಮ್ ಏನು ಟ್ಯಾಬ್ಲೆಟ್ ಏನು ಕೊಟ್ಟಿಲ್ಲ, ಡಯಟ್ ಮತ್ತೆ ಎಕ್ಸರ್ಸೈಸ್ ಮಾಡಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಓಕೆ. ಈಗ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಇದ್ದರೆ ನಾವು ಕೆಲವೊಂದು ಕಾಂಪ್ಲಿಕೇಶನ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಾಸ್ಟಿಂಗ್ 110 ಅಂತ ಹೇಳಿದ್ರಲ್ಲ, ಅದು ಓಕೆ. ಬಟ್ 200ಗಿನ್ನ ಜಾಸ್ತಿ ಹೋಗಿದ್ದು ಸ್ವಲ್ಪ ಅದು ಜಾಸ್ತಿ. ಮತ್ತು ನೀವು ಯಾವುದೇ ಮಾತ್ರೆ ಕೊಡಲಿಲ್ಲ ಅಂತ ಹೇಳಿದ್ರಿ, ಖಂಡಿತ ಡಯಾಬಿಟಿಸ್ಗೋಸ್ಕರ ನಾವು ಪ್ರೆಗ್ನೆನ್ಸಿನಲ್ಲಿ ಯಾವ ಮಾತ್ರೆನೂ ಕೊಡೋದಿಲ್ಲ. ಬೇಕಾದರೆ ನೆಸಿಟಿ ಇದೆ ಅಂದರೆ ಇನ್ಸುಲಿನ್ ಇಂಜೆಕ್ಷನ್ನೇ ಕೊಡ್ತೀವಿ ಹೊರತು ಯಾವುದೇ ರೀತಿ ಮಾತ್ರೆ ಕೊಡಬಾರ್ದು. ಅದು ಮಗುವಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ನಾವು ಮಾತ್ರೆ ಕೊಡಲ್ಲ. ಸೊ ನಿಮ್ಮದು ರೆಗ್ಯುಲರಾಗಿ ಶುಗರ್ ಲೆವೆಲ್ನ ನೋಡಿಕೊಂಡು ಯಾವಾಗಲೂ ನಿಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ಲು ನಾರ್ಮಲಾಗೇ ಇಟ್ಕೊಂಡಿರಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಆವಾಗ ಮಾತ್ರ ನಿಮ್ಮ ಮಗು ನಾರ್ಮಲಾಗಿ ಡೆವಲಪ್ ಆಗುತ್ತೆ. ಫುಲ್ ಟರ್ಮ್ ತನಕ ನೀವು ಏನು ತೊಂದರೆ ಇಲ್ಲದೆ ಹೋಗ್ಬೋದು. ಆಮೇಲೆ ಟರ್ಮ್ ಬೇಬಿನ ನೀವು ಪಡಿಬೋದು. ಬಟ್ ಅಕಸ್ಮಾತ್ ನೀವು ಏನಾದರೂ ಶುಗರ್ ಲೆವೆಲಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇದೆ ಅಂದರೆ ಖಂಡಿತ ಅದು ಮಗುವಿಗೆ ತೊಂದರೆ ಆಗುತ್ತೆ. ನೀವು ಸೀರಿಯಲ್ ಸ್ಕ್ಯಾನ್ಸ್ ಎಲ್ಲ ಮಾಡಿ ಅವಾಗವಾಗ ಎಲ್ಲ ಮಗು ನಾರ್ಮಲ್ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನೀವು ಗ್ಲೂಕೋಸ್ ಲೆವೆಲ್ನ ಕಮ್ಮಿ ಆಗೋಕ್ಕೂ ಬಿಡಬಾರ್ದು, ಜಾಸ್ತಿ ಆಗೋಕ್ಕೂ ಬಿಡಬಾರ್ದು. ಹಾಗಾಗಿ ರೆಗ್ಯುಲರಾಗಿ ನೀವು ಡಾಕ್ಟ್ರ್ ಹತ್ರ ಹೋಗ್ತಾ ಇರಿ, ಅವಾಗವಾಗ ಶುಗರ್ ಟೆಸ್ಟ್ ಮಾಡಿಸ್ತಾ ಇರಿ. ನೆಸಿಟಿ ಬಂದರೆ ಇನ್ಸುಲಿನ್ ಅವ್ರೇನಾದ್ರು ಡಾಕ್ಟ್ರು ತಗೊಳ್ಳಿ ಅಂದರೆ ಖಂಡಿತ ತಗೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಓಕೆ. ಶೋಭಾ ಅವರು ಉಡುಪಿಯಿಂದ ಕರೆ ಮಾಡಿದ್ದಾರೆ. ಶೋಭಾ ಅವರೇ, ನಿಮ್ಮ ಸಮಸ್ಯೆಯನ್ನು ಹೇಳಿ. ಓಕೆ ಶೋಭಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ನಮಸ್ತೆ. ಮಾತಾಡಿಮ್ಮ, ನಿಮ್ಮ ಸಮಸ್ಯೆ ಹೇಳಿ. ಅದೇ 8 ಮಂತ್ಸ್ ಆಗಿದೆ ಮೇಡಮ್, ಸಿಸೇರಿಯನ್ ಆಗಿದೆ, ಬ್ಯಾಕ್ ಪೇನ್ ತುಂಬಾ ಇದೆ ಅಲ್ಲ. ಹಾಂ, ಅಂದರೆ ಸಿಸೇರಿಯನ್ ಆಗಿ 8 ಮಂತ್ಸ್ ಆಗಿದೆಯಾ? ಹೌದು, 2 ತಿಂಗಳಿಂದನೇ ಬ್ಯಾಕ್ ಪೇನ್ ಇದೆ. ಓಕೆ. ನೀವು ಬ್ಯಾಕ್ ಪೇನ್ ಯಾತಕ್ಕಾಗಿದೆ ಅನ್ನೋದಕ್ಕೆ ಸ್ವಲ್ಪ ಕಾರಣಗಳನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದು ಇಂಜೆಕ್ಷನ್ ಇಲ್ಲದೆ ಇರ್ಬೋದಾ ಅಂತ ಬೆನ್ನಿ ಕೊಟ್ಟಿರ್ತಾರಲ್ಲ? ಇಲ್ಲಮ್ಮ, ಇಂಜೆಕ್ಷನ್ 8 ತಿಂಗಳ ಹಿಂದೆ ಕೊಟ್ಟಿದ್ದ ಇಂಜೆಕ್ಷನ್ನು ನಿಮಗೆ ಈಗ ನೋವು ಕೊಡುತ್ತೆ ಅಂದರೆ ಅದಕ್ಕೆ ಸಂಬಂಧ ಇಲ್ಲ. ಒಂದು, ನಾ ಹೇಳಿದ್ನಲ್ಲ, ಬೋನ್ ಏನಾದರೂ ಸೌದಿರ್ಬೋದು, ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ನೀವು ಹೊಟ್ಟೆ ಒಳಗಡೆ ಇನ್ನೇನಾದರೂ ತೊಂದರೆಯಿಂದ ಬ್ಯಾಕ್ ಪೇನ್ ಬಂದಿರ್ಬೋದು. ಇಲ್ಲ ಸಯಾಟಿಕಾ ಅಂತ ಹೇಳ್ತೀವಿ, ಅದರಿಂದನೂ ಬ್ಯಾಕ್ ಪೇನ್ ಬರುತ್ತೆ. ಆರ್ಥೋಪೆಡಿಕ್ ಪ್ರಾಬ್ಲಮಿಂದನೂ ಬರುತ್ತೆ. ಸೊ ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದ್ಸಲ ಇದು ಏನು ಅಂತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಬೇಕಿದ್ರೆ ಎಕ್ಸ್ರೇ ಮಾಡ್ತಾರೆ, ಅದನ್ನೆಲ್ಲ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಬ್ಯಾಕ್ ಬೋನಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೋದು. ಸಿಸೇರಿಯನ್ನಿಂದ ಬಂದಿದೆ ಅಂತ ಅನ್ಕೋಬೇಡಿ. ಓಕೆ. ನವ್ಯ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನವ್ಯ ಅವರೇ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ಹಲೋ, ಹೇಳಿ ನವ್ಯ ಅವರೇ. ಹಲೋ ಮೇಡಮ್. ಹೇಳಿ, ನಿಮ್ಮ ಸಮಸ್ಯೆ ಹೇಳಿಮ್ಮ. ಮೇಡಮ್ ಕೇಳಿಸ್ತಿದ್ಯಾ? ಹಾಂ, ಕೇಳಿಸ್ತಾ ಇದೆ. ಮೇಡಮ್, ನನಗೆ ಮಗು ಆಗಿ 1 ವರ್ಷ ಆಯ್ತು. ಓಕೆ. 2 ಇಯರ್ಸ್ ಆಯ್ತು. ಮತ್ತೆ ನಾನು ಡೆಲಿವರಿ ಆಗಿ 2 ಮಂತ್ಸ್ಗೆ ನನಗೆ ಆಪ್ಸಿಸ್ ಆಗಿತ್ತು ಮೇಡಮ್, ಬ್ರೆಸ್ಟ್ ಆಪ್ಸಿಸ್. ಓಕೆ. ಅದು ಆಪ್ಸಿಸ್ ಆಗಿತ್ತು ಅನ್ಕೊಂಡು ನನಗೆ ಮೈನರ್ ಆಪರೇಷನ್ ಮಾಡಿದ್ರು. ಮತ್ತೆ ಈಗ ನನ್ನ ಮಗನ್ಗೆ ನೆಕ್ಸ್ಟ್ ಮಂತ್ ಬಂದ್ರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ದೆನ್ ಈಗ ಪ್ರೆಗ್ನೆಂಟ್ ಆಗಿದ್ದೀನಿ. ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ನನಗೆ? ಏನಾಗಲ್ಲ. ಒಂದೇನಂದರೆ, ಈ ನಾವು ಲ್ಯಾಕ್ಟೇಷನ್ ಪೀರಿಯಡ್ ಅಂದರೆ ಹಾಲು ಕುಡಿಸೋ ಟೈಮ್ನಲ್ಲಿ ಬ್ರೆಸ್ಟ್ ಆಪ್ಸಿಸ್ ಆಗದೆ ಇರೋ ಹಾಗೆ ಕೆಲವು ಮುನ್ನೆಚ್ಚರಿಕೆಯನ್ನು ನೀವು ತಗೋಬೇಕಾಗಿತ್ತು. ನೀವು ಅದು ಮಾಡಿಲ್ಲ ಅನಿಸುತ್ತೆ. ತುಂಬ ಹೊತ್ತು ಹಾಲು ಹಾಗೆ ಕಟ್ಕೊಂಡಿರೋದು, ಹಾಲು ಕುಡಿಸ್ದೆ ಹಾಗೆ ಬಿಟ್ಬಿಡೋದು, ಇದೆಲ್ಲ ಮಾಡಿದ್ರೆ ಸ್ವಲ್ಪ ಆಪ್ಸಿಸ್ ಆಗಿಬಿಡುತ್ತೆ. ಆ ಹಾಲೇ ಆಮೇಲೆ ಇನ್ಫೆಕ್ಷನ್ ಆಗಿಬಿಟ್ಟು ಹಾಗೆ ಅದು ಪಸ್ ಆಗಿಬಿಡುತ್ತೆ. ಸೊ ಅದು ಎವ್ರಿ ಟೈಮ್ ಹಾಗೆ ಆಗುತ್ತೆ ಅಂತ ಏನಿಲ್ಲ. ನೆಕ್ಸ್ಟ್ ಟೈಮ್ ನೀವು ಖಂಡಿತ ಪ್ರೆಗ್ನೆಂಟ್ ಆಗ್ಬೋದು, ಮತ್ತು ಬ್ರೆಸ್ಟ್ ಆಪ್ಸಿಸ್ ಆಗದೆ ಇರೋ ಹಾಗೆ ನೀವು ತಡಿಬೋದು. ಡಾಕ್ಟರ್, ನಾರ್ಮಲ್ ಆದರೆ 4-5 ಆದರೂ ಓಕೆ, ಆದರೆ ಸಿಸೇರಿಯನ್ ಆದರೆ ಲಿಮಿಟ್ಸ್ ಏನಾದರೂ ಇದೆಯಾ ಅಂತ ಹೇಳಿ. ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ನಾರ್ಮಲ್ ಅಂದರೆ ಈಗ ನೀವು ಹೇಳ್ದಂಗೆ 4-5, ಮುಂಚೆ ಎಲ್ಲ 8-10 ಎಲ್ಲನೂ ಮಾಡ್ಕೊಳ್ತಾ ಇದ್ರಲ್ವ, ಏನು ತೊಂದರೆ ಆಗಲ್ಲ. ಅನ್ಲೆಸ್ ಬೇರೆ ಅನೀಮಿಯಾ ಆ ಥರದ್ದೇನಿಲ್ಲ, ವೀಕ್ನೆಸ್ ಇಲ್ಲ ಅಂದರೆ ಖಂಡಿತ ಏನು ತೊಂದರೆ ಆಗಲ್ಲ. ಬಟ್ ಸಿಸೇರಿಯನಲ್ಲಿ ಏನಾಗುತ್ತೆ ಅಂದರೆ, ಒಂದು 3 ಸಿಸೇರಿಯನ್ನ ನಾವು ಏನು ಒಂದು ತೊಂದರೆನ ಎಕ್ಸ್ಪೆಕ್ಟೇ ಮಾಡ್ದೇನೆ ಮಾಡ್ಬೋದು. 3ಗಿಂತ ಜಾಸ್ತಿ ಆದರೆ, ಏಕೆಂದರೆ ರಿಪೀಟೆಡ್ ಸ್ಕಾರ್ ಅಲ್ವಾ, ನಾವು ಒಂದ್ಸಲಿ ಯೂಟ್ರಸ್ ಮೇಲೆ ಒಂದ್ಸಲ ಕೊಯ್ದಾಗ ಅದು ಹೀಲ್ ಆಗೋವಾಗ ಸ್ಕಾರ್ ಟಿಶ್ಯೂ ಇರುತ್ತೆ.
ಎರಡನೇ ಸತಿ ಕೊಯ್ತೀವಿ, ಮೂರನೇ ಸತಿ ಆಗುತ್ತೆ. ಹಾಗೆ ಅದ್ರಿಗೆ ಸೇರ್ಕೊಂಡಿರುವಂಥ ಕೆಲವು ಸ್ಟ್ರಕ್ಚರ್ಸ್, ಫಾರ್ ಎಕ್ಸಾಂಪಲ್ ಬ್ಲ್ಯಾಡರ್ ಇರುತ್ತೆ, ಅದು ಸ್ವಲ್ಪ ಮೇಲೆ ಹೊಟ್ಟೋಗಿರುತ್ತೆ. ಸೊ ನಾವು ಥರ್ಡ್ ಫೋರ್ತ್ ಟೈಮ್ ಎಲ್ಲ ಮಾಡುವಾಗ ಕೆಲವು ಅಡೇಷನ್ಸ್ ಅಂತ ಹೇಳ್ತೀವಿ, ಅಂದರೆ ಒಂದು ಸ್ಟ್ರಕ್ಚರ್ಗೆ ಇನ್ನೊಂದು ಸ್ಟ್ರಕ್ಚರ್ಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ಅದೆಲ್ಲ ಚಾನ್ಸಸ್ ಜಾಸ್ತಿ. ಸೊ ನಾವು ಇಂಜುರಿ ಮಾಡುವಂಥ ಚಾನ್ಸಸ್ ಇರ್ಬೋದು. ಹಾಗಾಗಿ ಆದಷ್ಟು 3 ಮ್ಯಾಕ್ಸಿಮಮ್ 4 ಸಿಸೇರಿಯನ್ ಮಾಡಿದ್ರೆ ಒಳ್ಳೆಯದು ಅಂತ. ಓಕೆ ಡಾಕ್ಟರ್, ಸಿಸೇರಿಯನ್ ಅಂದರೆ ತಪ್ಪು ತಿಳುವಳಿಕೆನೇ ಜಾಸ್ತಿ ಆಗಿತ್ತು, ಅದಕ್ಕೆಲ್ಲ ಇವತ್ತು ಹಿತಶ್ರೀ ಅಂತ ಅನಿಸುತ್ತೆ. ಸಿಸೇರಿಯನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ನಿಮಗೆ ಧನ್ಯವಾದ. ನಮಸ್ಕಾರ. ಓಕೆ, ಪ್ರತಿಯೊಬ್ಬ ತಾಯಿಯ ಜೀವ ಅಮೂಲ್ಯವಾದದ್ದು. ಪ್ರತಿಯೊಂದು ಮಗುವಿಗೂ ಕೂಡ ತಾಯಿ ಬೇಕಾಗುತ್ತೆ. ಸೊ ಗರ್ಭಿಣಿ ಅಂತ ಆದ ನಂತರ ತನ್ನ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.